ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ, ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಮರೀದೆ ಕ್ಲಿಕ್ ಮಾಡೋ ಮುಖಾಂತರ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ನೀವು ಕೂಡ ಸಪೋರ್ಟ್ ಮಾಡ್ಬೋದು. ಯಾಕಪ್ಪ ಇವತ್ತು ಏನು ಮಾತಾಡ್ತಾ ಇಲ್ಲ ಅಂದರೆ, ನಾನು ನೋಡ್ತಾ ಇದ್ರೆ ಅಲ್ಲಿ ಟಿ ವಿ ಸೌಂಡು ಜಾಸ್ತಿ ಇತ್ತು, ಹಾಗಾಗಿ ನಾನು ಮಾತಾಡಿದ್ರೂ ಕೇಳಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಏನೂ ಮಾತಾಡಲಿಲ್ಲ. ಮತ್ತು ಇವತ್ತು ನಾನು ಎಲ್ಲಿಗೆ ಹೋಗಿದ್ದೀನಿ, ಏನು ಸ್ಪೆಷಲು, ಯಾಕೆ ಈ ಥರ ಎಲ್ಲ ರೆಡಿಯಾಗಿದ್ದೀನಿ ಅನ್ನೋ ಕಂಪ್ಲೀಟ್ ವೀಡಿಯೋ ಸ್ಕಿಪ್ ಮಾಡಿದೆ, ಫುಲ್ ವಾಚ್ ಮಾಡಿ. ನಾನು ನಮ್ಮ ಮಮ್ಮಿ ಮನೆಗೆ ಬಂದಿದ್ದೆ. ಲಾಸ್ಟ್ ಇಯರು ಕೂಡ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದೆ. ಒಂದು ತವ್ರ ಮನೆಯಿಂದ ಬಂದಿದ್ದು ಉಡುಗೊರೆ ಏನು, ಮತ್ತು ಮೊದಲನೇ ದಿನದ ಹಬ್ಬ ಯಾವ ಥರ ಎಲ್ಲಿ ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅನ್ನೋದು, ಮತ್ತು ಎರಡನೇ ದಿನದಲ್ಲಿ ಹಬ್ಬ ಉಡುಗೆ ತೊಡುಗೆ ಅನ್ನೋದು ಕೂಡ ನಾನು ಅಪ್ಲೋಡ್ ಮಾಡಿದೆ. ಈ ವರ್ಷ ನಾನು ಬರೀ ಹಬ್ಬದ ದಿನ ಮಾತ್ರ ಅಪ್ಲೋಡ್ ಮಾಡೋದ ಅಂತ ಹೇಳಿ ನಾನು ಬರೀ ಹಬ್ಬದ ದಿನ ಮಾತ್ರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ತೆಂಕಳಮ್ಮನ ಜಾತ್ರೆ ತುಂಬಾ ಗ್ರ್ಯಾಂಡಾಗಿ ಆಗುತ್ತೆ, ಯಾಕಂದರೆ ಒಂದು ವರ್ಷಕ್ಕೆ ಒಂದು ಸತಿ ಮಾತ್ರ ಇಲ್ಲಿ ಜಾತ್ರೆ ನಡೆಯೋದು. ಹಾಗಾಗಿ ಅದು ಕೂಡ 7 ಊರು ಸೇರಿ ನಡೆಯೋ ಜಾತ್ರೆ ಆಗಿರೋದ್ರಿಂದ ಪ್ರತಿಯೊಂದು ಊರಲ್ಲೂ ಕೂಡ ಆ ಊರಲ್ಲಿ ತಕ್ಕಂಗೆ ಅವರು ಜಾತ್ರೆಗಳನ್ನ ಮಾಡ್ತಾರೆ. ನಮ್ಮ ಹೆಬ್ಬೆ ಗ್ರಾಮದಲ್ಲಿ ಬುಧವಾರ ಹಬ್ಬ ಮಾಡೋದು. ಬನ್ನಿ ಅದನ್ನು ಕೂಡ ಮುಂದೆ ದೇವ್ರು ಯಾವ ಥರ ಬರುತ್ತೆ ಅಂತ ನೋಡೋಣ. ಇದು ಸಿಂಪಲ್ ಆಗಿರಲಿ, ನಮ್ಮ ಮಮ್ಮಿ ತಂದು ಕೊಟ್ಟಿದ್ರು ಮೆಹಂದಿ ಬಿಟ್ಕೊ ಅಂತ, ಹಾಗಾಗಿ ಮೆಹಂದಿ ಹಾಕ್ಕೊಂಡಿದ್ದೆ. ನಾನು ಕೂಡ ರೆಡಿಯಾಗಿ, ಈ ಸೀರೆ ಬಂದು ಯಾವಾಗ ತಗೊಂಡಿದ್ದೆ ಅಂತ ಹೇಳಿದ್ರೆ, ನಮ್ಮ ಆ್ಯನಿವರ್ಸರಿಲಿ ತೊಗೊಂಡಿತ್ತು. ಒಂದು ವರ್ಷ ಆಯಿತು ನಾನು ಈ ಸೀರೆ ವೇರ್ ಮಾಡಿ, ಒಂದು ದಿನವೂ ವೇರ್ ಮಾಡಿರಲಿಲ್ಲ. ಹಾಗಾಗಿ ಆ ಸೀರೆನ ಹಾಕ್ಕೊಂಡೆ. ಬನ್ನಿ ಜಾತ್ರೆ ಮಹೋತ್ಸವ ಎಲ್ಲ ಹೇಗೆ ನಡೆಯುತ್ತೆ ನೋಡ್ಕೊಂಡು ಬರೋಣ. ಸಿದ್ದು ನೋಡಪ್ಪ, ಅಲ್ಲಿ ಯಾವ ಥರ ದೇವ್ರ ಮೇಲಿರೋ ಭಕ್ತಿ ಮಾತ್ರ ತುಂಬಾ ಐತೆ ನಮ್ಮ ಸಿದ್ದಪ್ಪನಿಗೆ. ಇನ್ನೇನು ದೇವ್ರು ಬರ್ತಾ ಇತ್ತಲ್ಲ ಅಂತ ಹೇಳಿ ನಾವು ಕೂಡ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ದೇವ್ರ ಪೂಜೆಯನ್ನು ಮುಗಿಸಿ ದೇವ್ರ ಪ್ರಸಾದ ಇಸ್ಕೊಂಡ್ವಿ. ಆದಮೇಲಿಂದ ನಾಷ್ಟ ಮಾಡಿರಲಿಲ್ವಲ್ಲ ಇನ್ನೂ, ಹಾಗಾಗಿ ನಮ್ಮ ಚಿಕ್ಕಿ ಮತ್ತು ನಮ್ಮವ್ವ ಇಬ್ಬರೂ ಕೂಡ ಇಲ್ಲಿ ನಾಷ್ಟ ಮಾಡೋಕ್ಕೆ ಅಂತ ಬಂದರು. ಇವರು ನಮ್ಮ ಮಮ್ಮಿ ಅವರೆಲ್ಲ ಅವ್ರ ವಾರ್ಗಿತಿ. ಇವ್ರ ಬಾಂಡಿಂಗ್ ಎಷ್ಟು ಚೆನ್ನಾಗೈತೆ ಅಂತಂದರೆ, ನೀವೇ ನೋಡ್ತಿರೋ ಹಾಗೆ ಇವರು ಮದುವೆಗೆ ಒಂದು 30 ವರ್ಷದ ಮೇಲೆ ಆಗೈತೆ. ಆದ್ರೂ ಕೂಡ ಒಂದು ದಿನ ಇವರಿಬ್ಬರು ಜಗಳ ಆಡಿಲ್ಲ. ಅವ್ರ ಗಂಡು ಮಕ್ಕಳು ಹೆಂಗಾದರೂ ಜಗಳ ಆಡಲಿ ಅಂತ ಹೇಳಿ ಇವರಿಬ್ಬರು ಮತ್ತು ನಮ್ಮ ಇನ್ನೊಬ್ಬರು ಚಿಕ್ಕಿ ಅವರು ಕೂಡ 3 ಜನದಲ್ಲಿ ಒಬ್ಬರು ಕೂಡ ಜಗಳ ಆಡಿಲ್ಲ. ಅವ್ರ 3 ಜನದ ಬಾಂಡಿಂಗ್ ತುಂಬಾ ಚೆನ್ನಾಗೈತೆ. ಇಲ್ಲಿ ದೇವರು ಮೇಲ್ಗಡೆ ಬೀದಿಗೆ ಹೋಗಿ ತಿರ್ಗಾ ವಾಪಸ್ ಬಂತು. ಅವರು ದೇವ್ರು ಬರೋವಾಗ ಎಲ್ಲರೂ ಅಲ್ಲಿ ಅಂದರೆ ಅರ್ಸ್ಕೊಂಡಿರ್ತಾರಲ್ಲ, ಅವರೆಲ್ಲರೂ ಅಲ್ಲಿ ಮಲಗಿದ್ರು ದೇವರಿಂದ ದಾಟ್ಸ್ಕೊಳ್ಳೋದ ಅಂತ ಹೇಳಿ. ಆದಮೇಲಿಂದ ನೆಕ್ಸ್ಟು ನಾವು ಅಡುಗೆ ಸ್ಟಾರ್ಟ್ ಮಾಡಿದ್ವಿ.
ನಾವಿಲ್ಲಿ ಗ್ರ್ಯಾಂಡಾಗಿ ಹಬ್ಬ ಮಾಡಿರಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ತಾತ ತೀರೋಗಿ ಇನ್ನೂ 1 ವರ್ಷ ಆಗಿರಲಿಲ್ಲ ಅಲ್ವಾ, ಹಾಗಾಗಿ ನಾವು ಕೂಡ ಇಲ್ಲಿ ಮರಿ ತಂದು ದೇವ್ರಿಗೆ ಒಪ್ಪಿಸ್ಲಿಲ್ಲ. ಒಂದು 3 kg ಮಟನ್ ತೊಗೊಂಡಿದ್ವಿ, 2 kg ಚಿಕನ್ ತೊಗೊಂಡಿದ್ವಿ, ಅದೇ ಸಾಕು ಅಂತ ಹೇಳಿ ನಾವಿಲ್ಲೆಲ್ಲ ಅಡುಗೆ ಮಾಡ್ತಿದ್ವಿ. ಅಲ್ಲಿ ನಮ್ಮ ಮಾವ ಬಂದಿದ್ದರು, ನನ್ನ ತಮ್ಮ ನಮ್ಮ ಮಾವನ್ನ ರೇಗಿಸ್ತಾ ಇದ್ದ. ಇಲ್ಲಿ ಸ್ಟೋರೇಜ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದೊಂದು ಬೇಜಾರಾಯಿತು ನನಗೆ. ಸ್ಟೋರೇಜ್ ಜಾಸ್ತಿ ಆಯ್ತದೆ ಅಂತ ಹೇಳಿ ನಾನು ಸುಮಾರು ವೀಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟೆ. ಅದರಲ್ಲೂ ಕೂಡ ನಾನು ಇಲ್ಲಿ ಕ್ಯಾಪ್ಚರ್ ಮಾಡಿರೋ ಅಂಥ ದೇವ್ರ ವೀಡಿಯೋಗಳದ್ದು ಮತ್ತು ಅಡುಗೆ ಏನೇನು ಅಡುಗೆ ಮಾಡ್ತಿದ್ವಿ ಆ ವಿಡಿಯೋ ಎಲ್ಲನೂ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಅದೊಂದು ಬೇಜಾರಾಯಿತು ನನಗೆ. ಅಡುಗೆ ಎಲ್ಲ ಮಾಡಾಯಿತು. ಆಮೇಲೆ ಮನೆ ಮುಂದಕ್ಕೆಲ್ಲ ಈ ಥರ ಬಸವಣ್ಣನ ಕರ್ಕೊಬರ್ತಾರೆ. ಪ್ರತಿ ವರ್ಷವೂ ಕೂಡ ಈ ಥರ ಕರ್ಕೊಬರ್ತಾರೆ ಬಸವಣ್ಣನ. ನಾವು ಕೂಡ ನಮ್ಮ ಕೈಯಲ್ಲಿ ಏನಾಯ್ತದೆ ಅದನ್ನು ಕೊಟ್ವಿ. ಇಷ್ಟೊತ್ತಾಯ್ತಲ್ಲ ಬನ್ನಿ ಊಟಕ್ಕೆ ಅಂತ ನಮ್ಮ ಮಮ್ಮಿ ಅಂತು. ಹಾಗಾಗಿ ನಾನು, ನಮ್ಮ ಮನೆಯವರು, ನನ್ನ ತಮ್ಮ ಮತ್ತು ನನ್ನ ಮಕ್ಕಳು, ಅದರಲ್ಲೂ ಕೂಡ ನನ್ನ ಸಿದ್ದು ನಿಮಗೆ ಗೊತ್ತಿರೋ ಹಾಗೆಯೇ ಅವನು ನಾನ್ ವೆಜ್ ಅಂತೂ ಏನೂ ಮುಟ್ಟಲ್ಲ. ಅವನಿಗಾಗಿ ಸಪ್ರೇಟಾಗಿ ಸಾಂಬಾರು ಮಾಡಿಡಬೇಕು. ಹಾಗಾಗಿ ಅವನು ನಿಮ್ಮ ಜೊತೆ ಕೂತ್ಕೊಂಡು ನಾನು ಊಟ ಮಾಡಲ್ಲ ಅಂತ ಹೇಳಿ ಅವನು ಓಡಾಡ್ತಾ ಇದ್ದ. ನಾನು, ನಮ್ಮ ಮನೆಯವರು ಮತ್ತು ನನ್ನ ತಮ್ಮ, ನನ್ನ ಶಶಾಂಕು 4 ಜನ ಕೂತಿದ್ವಿ. ಅದರಲ್ಲಿ ನನ್ನ ತಮ್ಮ ಹೇಳ್ದೆ, ನಾನು ನಿನ್ನ ಜೊತೆನೇ ಊಟ ಮಾಡ್ತೀನಿ, ಒಂದೇ ಎಲೆಯಲ್ಲಿ ಹಾಕೊಡು ಮಮ್ಮಿ ಅಂತ ಹೇಳ್ತು. ಹಾಗಾಗಿ ನಮ್ಮವ್ವ ಒಂದೇ ಎಲೆಯಲ್ಲೇ ನನಗೂ ನನ್ನ ತಮ್ಮಂಗೂ ಹಾಕಿದ್ರು. ನನ್ನ ಶಶಾಂಕು ನಾನು ಬರ್ತೀನಿ ಅಂತಂದ್ಬಿಟ್ಟು ಒಂದೇ ಎಲೆಯಲ್ಲಿ 3 ಜನ ಊಟ ಮಾಡಿದ್ವಿ. ಅಡುಗೆಗೆ ನಾವು ಗೀ ರೈಸು, ಅನ್ನ ಸಾಂಬಾರು ಮತ್ತು ಚಿಕನ್ ಚಾಪ್ಸ್ ಮಾಡಿದ್ವಿ. ನಾವೆಲ್ಲ ನಮ್ಮವ್ವನ ಬವ್ವ ನೀನು ಊಟ ಮಾಡಂತೆ, ನಿನಗೆ ಹಾಕೊಟ್ಬಿಟ್ಟು ಆಮೇಲೆ ಮಾಡ್ತೀನಿ ಅಂತ ಹೇಳ್ತು. ಹಾಗಾಗಿ ನಾನು ನೆಕ್ಸ್ಟು ನಮ್ಮವ್ವನ್ನ ಕೂರಿಸ್ಬಿಟ್ಟು ನಮ್ಮಮ್ಮ, ನಮ್ಮವ್ವ, ನಮ್ಮ ಅತ್ತೆ 3 ಜನರು ಕೂಡ ಅವರು ಊಟ ಮಾಡಿದ್ರು. ಎಲ್ಲರದು ಊಟ ಆಯಿತು. ನಮ್ಮ ಮನೆಯವರು ನನ್ನ ಅವ್ರ ಫ್ರೆಂಡ್ಸ್ನ ಕರ್ಕೊಬರ್ತೀನಿ ಅಂತ ಹೋದರು. ನಾವು ತಡೀರಿ ಜಾತ್ರೆಗೆ ಹೋಗೋದ ಅಂತ ಹೇಳಿ ಜಾತ್ರೆಗೆ ಹೋಗ್ತಾಯಿದ್ವಿ. ನಾನು, ನಮ್ಮ ಅತ್ತೆ ಮತ್ತು ನನ್ನ ಚಿಕ್ಕ ಮಗ, ನನ್ನ ಫ್ರೆಂಡ್ಸು ಇಷ್ಟು ಜನ ಹೋದ್ವಿ. ಒಂಥರ ಜಾತ್ರೆಯಲ್ಲಿ ತುಂಬ ಚೆನ್ನಾಗಿ ನಡೀತದೆ. ಅಲ್ಲಿ ಆಟ ಸಾಮಾನುಗಳು ಮಕ್ಕಳಿಗೆ ಏನೇನು ಬೇಕೋ ಅವೆಲ್ಲ ಆಟ ಸಾಮಾನು ಎಲ್ಲ ಇಟ್ಟಿರ್ತಾರೆ. ಮತ್ತು ನೀವು ನೋಡಿರೋ ಪ್ರಕಾರನೇ ಜಾತ್ರೆ ಅಂತಂದರೆ ಅದೇ ಒಂಥರ ಸಂಭ್ರಮ ಸಡಗರ ಥರ ಇರ್ತದೆ ಅಲ್ವಾ. ಆಮೇಲೆ ನಮ್ಮ ಮನೆಯವರು ಕೂಡ ಬಂದರು. ನಾನಲ್ಲಿ ಟ್ಯಾಟೋ ಹಾಕ್ಸ್ಕೊಳ್ಳೋದ ಅಂದ್ಕೊಂಡೇ ಹೋಗಿದ್ದು. ನಿಜವಾಗ್ಲೂ ಅಲ್ಲಿ ಒಬ್ಬ ಅಂಕಲ್ ಚೆನ್ನಾಗಿ ಟ್ಯಾಟೋ ಹಾಕ್ತಾರೆ ಅಂತ ಹೇಳಿ ಅಲ್ಲಿ ಹೋದೆ ಟ್ಯಾಟೋ ಹಾಕ್ಸ್ಕೊಳ್ಳೋದ ಅಂತ. ಅವರು ಇನ್ನೆಲ್ಲ ಹಾಕಿಸ್ಕೊಬಿಡ್ತಾಳೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಬಂದು ಕರ್ಕೋದ್ರು. ಇಲ್ಲೆಲ್ಲ ಒಂಥರ ಮಾತುಗಳೆಲ್ಲ ಚೆನ್ನಾಗಿತ್ತು. ಆದರೆ ಡಕ್ಕುಗಳು, ಸ್ಪೀಕರ್ಗಳೆಲ್ಲ ಹಾಕಿದ್ರಲ್ವ ಡ್ಯಾನ್ಸು, ನಿಮಗೆ ಗೊತ್ತಿರೋ ಹಾಗೆ ಕಾಪಿರೈಟ್ ಇಶ್ಯೂ ಆಯ್ತದೆ ಅಂತ ಹೇಳಿ ನಾನು ಫುಲ್ಲು ಮ್ಯೂಟ್ ಮಾಡಬೇಕಾದ ಪರಿಸ್ಥಿತಿ ಆಯಿತು. ನನ್ನ ಮಗ ನನಗೆ ಅಲ್ಲಿ ನೋಡಿ ಡಕ್ಕುಗಳು ಎಷ್ಟು ಹಾಕಿದ್ದಾರೆ ಅಂತ. ನನ್ನ ಮಗ ತಗೊಡು ಇದು ತಗೊಡು ಅಂತ ಕೇಳ್ತಾನೆ ಇದ್ದ. ಆದರೆ ಕಾಸ್ಟ್ಲಿ ಕಣಪ್ಪ ಅದು. ಅಲ್ದಿರ್ತಾನೆ ಈಗ ನಾವು ಸಿಟಿಲಿ ತಗೊಳೋದಕ್ಕೂ ಅಲ್ಲಿ ಜಾತ್ರೆಲಿ ತಗೊಳೋದಕ್ಕೂ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಹಾಗಾಗಿ ಬೇಡ, ಅಲ್ಲಿ ತೆಗೆದುಕೊಡ್ತೀನಿ ಅಂತ ಹೇಳಿ ನಮ್ಮ ಮನೆಯವ್ರು ಕರ್ಕೊಬಂದರು. ನಿನಗೇನಾದರೂ ಬೇಕಾದರೆ ತಗೋ ಅಂತ ಹೇಳಿದ್ರು. ಬೇಡ ನನಗೇನುವೆ ಅಂತ ಹೇಳಿ ನಾನು ಕೂಡ ಸುಮ್ಮನೆ ಅಲ್ಲೇ ನೋಡಿದೆ, ಸುತ್ತಮುತ್ತ ನೋಡಿದೆ. ಟ್ಯಾಟೋ ಒಂದು ಹಾಕಿಸ್ಕೊಳ್ಳಿಲ್ಲ ಅಂತ ಬೇಜಾರಾಯಿತು. ಅಲ್ಲಿ ನಮ್ಮ ಸಿದ್ದು ನಿನ್ನೆಲ್ಲೂ ಅವ್ನು ನನ್ನ ಬಿಟ್ಟು ನೀವು 3 ಜನನೇ ಹೋಗಿದ್ದೀರಲ್ಲ ಅಂತೇಳಿ ಅವನು ಕೋಪ ಆಯಿತು. ಅವನನ್ನು ಸಮಾಧಾನ ಮಾಡಿಬಿಟ್ಟು ನೆಕ್ಸ್ಟು ಮನೆಗೆ ಹೋದ್ವಿ. ನೋಡಿದ್ರಲ್ವ ಡ್ಯಾನ್ಸ್ ಸಖತ್ತಾಗಿ ಮಾಡಿದ್ರು. ಅದಾದಮೇಲಿಂದ ಎಲ್ಲ ಪಾಪ ಕೆಲಸ ಎಲ್ಲ ಮಾಡಿ ಸಂಜೆ ಅಡುಗೆ ಎಲ್ಲನೂ ಬಡಿಸಿ ಎಲ್ಲರೂ ಟಯರ್ಡ್ ಆಗಿದ್ದರು. ಹಾಗಾಗಿ ಅವರು ಕೂಡ ಎಲ್ಲ ಒಂದೇ ಕಡೆ ಕೂತ್ಕೊಂಡು ಮಾತಾಡ್ತಾಯಿದ್ರು. ಅವ್ರಿಗೂ ಕೂಡ ಮೈಂಡು ಫ್ರೆಶ್ ಆಗಲಿ ಮತ್ತು ಒಂದು ಚಿಕ್ಕದಾಗಿ ಬ್ರೇಕ್ ಇರಲಿ ಅಂತ ಹೇಳಿ ನಾನೇ ಸಾಂಗ್ ಹಾಕಿದೆ, ಬನ್ನಿ ಡ್ಯಾನ್ಸ್ ಮಾಡೋದ ನಾನು ಬರ್ತೀನಿ ಅಂತ ಹೇಳಿ. ಅವ್ರುಗಳಿಗೂ ಎಲ್ಲರಿಗೂ ಖುಷಿ ಆಯಿತು. ನಮ್ಮ ಚಿಕ್ಕಿ ಮತ್ತು ನಮ್ಮ ಚಿಕ್ಕಿ ಮಕ್ಕಳು, ನಾನು, ನಮ್ಮವ್ವ, ನನ್ನ ಮಕ್ಕಳು, ನಮ್ಮ ಅತ್ತೆ, ನನ್ನ ತಮ್ಮ ಮತ್ತು ಇನ್ನೊಬ್ಬ ತಮ್ಮ ಎಲ್ಲರೂ ಸೇರಿ ಜಾಯ್ನ್ ಆದರು.
ಅದರಲ್ಲಂತೂ ನಂಗೆ ತುಂಬಾ ಖುಷಿ ಆಯಿತು. ಈ ಥರ ವರ್ಷ ನಾನು ಯಾವತ್ತೂ ಸೆಲೆಬ್ರೇಟ್ ಮಾಡಿರಲಿಲ್ಲ. ಹೋದ್ವಿ ಮತ್ತು ಹಬ್ಬ ಮುಗಿಸ್ಕೊಂಡ್ವಿ. ಅದಾದಮೇಲಿಂದ ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಬರಬೇಕು, ಈ ಥರ ಟೆನ್ಷನ್ ಇರೋದ್ರಲ್ಲಿ ಈ ಥರ ನಾವು ಕೂಡ ಒಂದು ಚಿಕ್ಕದಾಗೆ ಅಂದರೆ ಒಂದು ಫ್ಯಾಮಿಲಿಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ನೋದಿರಲಿ ಎಷ್ಟು ಖುಷಿ ಇರುತ್ತೆ ಅಲ್ವಾ. ನೋಡಿದ್ರಲ್ವ ತೆಂಕಳಮ್ಮನ ಜಾತ್ರೆ ಉತ್ಸವ ಎಲ್ಲ ಯಾವ ಥರ ಇತ್ತು ಫ್ಯಾಮಿಲಿಲೆಲ್ಲ. ನಮ್ಮ ಫ್ಯಾಮಿಲಿಲೆಲ್ಲ ನಾವು ಯಾವ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋ ಕಂಪ್ಲೀಟ್ ವಿಡಿಯೋ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.